ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿದೆ. ಜಿಲ್ಲಾ ಉಸ್ತುವಾರಿ ಸಚಿವರು, ಸಂಸದರು, ಶಾಸಕರ ಗಾಢ ಪ್ರಭಾವದಿಂದಾಗಿ ಹೊಸಪೇಟೆ ನಗರಸಭೆಯ ಚುಕ್ಕಾಣಿ ಈ ಬಾರಿ ಹೊಸಪೇಟೆ ನಗರಸಭೆ ಕೈ ತೆಕ್ಕೆಗೆ ಬರುವುದು ನಿಶ್ಚಿತ ಎಂಬ ನಿರೀಕ್ಷೆಯನ್ನ ಕೊನೆಯ ಕ್ಷಣದಲ್ಲಿ ಹುಸಿಗೊಳಿಸಿರುವ ಬಿಜೆಪಿ ಆನಂದದಿಂದ ತೇಲಾಡಿದೆ. 5ನೇ ವಾರ್ಡ್ನ ಸದಸ್ಯ ರೂಪೇಶ್ ಕುಮಾರ್ ಅಧ್ಯಕ್ಷರಾಗಿ ಹಾಗೂ 29ನೇ ವಾರ್ಡ್ನ ರಮೇಶ್ ಗುಪ್ತಾ ನಗರಸಭೆಯ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಅವರಿಗೆ ತಲಾ 19 ಮತ ಹಾಗೂ ಕಾಂಗ್ರೆಸ್ನಿಂದ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿದ್ದ ಅಸ್ಲಾಂ ಮಾಳ್ಗಿ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿದ್ದ ಎಚ್ ರಾಘವೇಂದ್ರ ಅವರಿಗೆ 17 ಮತಗಳು ಚಲಾವಣೆಯಾಗಿದ್ದವು. ಕಾಂಗ್ರೆಸ್ನ ಒಬ್ಬ ಸದಸ್ಯ ಕೆ ಮಹೇಶ್ ಗೈರಾಗಿದ್ದರು ಎಂದು ಚುನಾವಣಾ ಅಧಿಕಾರಿಯೂ ಆಗಿದ್ದ ಉಪವಿಭಾಗಾಧಿಕಾರಿ ವಿವೇಕಾನಂದ ಅವರು ಪ್ರಕಟಿಸಿದರು. ಈ ಮೂಲಕ ಬಿಜೆಪಿ ಕಾರ್ಯಕರ್ತರಲ್ಲಿ ಹರ್ಷ ಮುಗಿಲು ಮುಟ್ಟಿತು. ಸಂಸದ ಇ ತುಕಾರಾಂ, ಶಾಸಕ ಎಚ್.ಆರ್. ಗವಿಯಪ್ಪ ಇವರು ಸ್ವತಃ ಮತ ಚಲಾಯಿಸಲು ಬಂದಿದ್ರು. ಈಗಾಗಲೇ ಕಾಂಗ್ರೆಸ್ಗೆ ಬೆಂಬಲ ನೀಡುವುದಾಗಿ ಹೇಳಿದ್ದ ಇಬ್ಬರು ಪಕ್ಷೇತರ ಸದಸ್ಯರನ್ನ ತಮ್ಮತ್ತ ಸೆಳೆಯುವಲ್ಲಿ ಪಕ್ಷ ವಿಫಲವಾಯಿತು. ಒಬ್ಬ ಎಎಪಿ ಸದಸ್ಯ ಮತ್ತು 3 ಪಕ್ಷೇತರ ಸದಸ್ಯರ ಬೆಂಬಲ ಗಳಿಸುವಷ್ಟೇ ಶಕ್ಯವಾದ ಕಾಂಗ್ರೆಸ್ ಸೋಲು ಒಪ್ಪಿಕೊಂಡಿತ್ತು. ಹತ್ತು ವರ್ಷದ ಅನುಭವದಲ್ಲಿ ಈ ಥರ ಒಂದು ನೆಕ್ ಟು ನೆಕ್ ಮ್ಯಾಜಿಕ್ ಫಿಗರ್ ಎಲೆಕ್ಷನ್ ನಡೆದಿಲ್ಲ. ಯಾಕಂದರೆ 2013ರಲ್ಲಿ ನಾನು ಗೆದ್ದು ಬಂದಾಗಿಂದ ಇವತ್ತು ಹಲವಾರು ಅಧ್ಯಕ್ಷರುಗಳು ಮಾಡಿದೆ. ಬಟ್ ಟುಡೇ ಇಸ್ ದ ಮ್ಯಾಜಿಕ್ ಫಿಗರ್. ಈ ಕ್ರೆಡಿಟ್ ಯಾರಿಗೂ ಈ ಕ್ರೆಡಿಟ್ ಮಾನ್ಯ ಆನಂದ್ ಸಿಂಗ್ ಸರ್ ಅವರಿಗೆ, ಸಿದ್ಧಾರ್ಥ್ ಸಿಂಗ್ ಅವರಿಗೆ, ಸಂದೀಪ್ ಸಿಂಗ್ ಅವರಿಗೆ. ಸರ್, ಈಗ ಹೊಸಪೇಟೆ ಸಿಟಿ ಟೂರಿಸಂ ಸಿಟಿಯ ಒಂದು ಹೃದಯ ಭಾಗ, ಇದನ್ನು ಹೆಂಗೆ ಡೆವಲಪ್ ಮಾಡ್ತೀರಿ ಸರ್? ಸರ್, ನನ್ನ ಮುಂದಿನ ಗುರಿಗಳು ನೋಡ್ರಿ, ಮೊಟ್ಟ ಮೊದಲನೇದಾಗಿ ನಾಳೆನೇ ನಮ್ಮ ಬೀದಿ ನಾಯಿಗಳನ್ನೆಲ್ಲ ಕಾರಿಗ್ನೂರಿಗೆ ಸಾಗಾಟ ಮಾಡ್ಬೇಕಂತ ನಾನೇ ಒಂದು ಟರವ್ ಮಾಡಿದ್ದೆ. ಆ ಟರವ್ ಮುಖಾಂತರ ನಾಳೆಯಿಂದ ಪ್ರಯತ್ನದಲ್ಲಿದೆ ಸರ್. ಆಮೇಲೆ ನಮ್ಮ ಟೂರಿಸಂ ಡಿಪಾರ್ಟ್ಮೆಂಟ್, ಟೂರಿಸಂ ಏನು ಪ್ಲೇಸ್ ಇದೆ ಅಲ್ಲ ಸರ್, ಇದು ಮೈಸೂರೇನು ಫಸ್ಟ್ ಬರ್ತಾ ಇದೆ. ಈ ಸಲ ನಾನು ಕಾಂಪಿಟೇಟಿವ್ ಆಗಿ ನಮ್ಮ ಉಪಾಧ್ಯಕ್ಷರು, ನಮ್ಮ ಸದಸ್ಯರು ಎಲ್ಲರ ಕೈ ಜೋಡಿಸಿ ನಮ್ಮ ಅಧಿಕಾರಿಗಳೊಂದಿಗೆ ನಾವು ಫಸ್ಟ್ ಬರೋ ಪ್ರಯತ್ನ ಮಾಡ್ತಾ ಸ್ವಚ್ಛತೆ ಹಾಗೂ ಬೀದಿ ದೀಪಗಳು ಹಲವಾರು ಇದ್ದಾವೆ. ಮುಂದಿನ ದಿನಗಳಲ್ಲಿ ದಸರಾ, ದೀಪಾವಳಿ ಥರ ಬರ್ತಾ ಇದೆ. ಬೀದಿ ದೀಪಗಳು ನಿರ್ವಹಣೆ ಮಾಡ್ತಾ ಇದ್ದಾರೆ. ಬಟ್ ಆದರೂ ಹೋಗಿದ್ದ ದೀಪಗಳು ತರಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಅವನ್ನೆಲ್ಲ ದೀಪಗಳು, ಹೊಸ ದೀಪಗಳನ್ನು ಮಾರ್ಪಾಡು ಮಾಡಿ ಮುಂದಿನ ದಿನಗಳಲ್ಲಿ ನಮ್ಮ ನಗರದ ಅಭಿವೃದ್ಧಿಗಾಗಿ ನಾನು ಎಲ್ಲ ರೀತಿಯಿಂದ ಶ್ರಮ ಪಟ್ಟು ಮಾಡಿ. ಕುಡಿಯೋ ನೀರು ಸರ್, ಕುಡಿಯೋ ನೀರು ಸರ್ ಮೇನ್ ಯಾವ ಕಾರ್ಯಕ್ರಮಕ್ಕೆ ಬಂದಿಲ್ಲ ಸರ್. ನಾನು ಯಾವುದೋ ಕಾರ್ಯಕ್ರಮಕ್ಕೆ ತರ್ತಾ ಇದ್ದೀನಿ ಸರ್. ಕೆಲವೊಂದು ನನಗೆ ತೃಪ್ತಿ ಇದೆ. ಈ ಮುಂದಿನ ದಿನಗಳಲ್ಲಿ ಈ ಪ್ರಶ್ನೆ ಒಂದು 6 ತಿಂಗಳ ನಂತರ ಪ್ರೋಗ್ರೆಸ್ ರಿಪೋರ್ಟ್ ಅಂತ ಮಾಡೋಣ ಸರ್. ಅವತ್ತು ನಾನು ಉತ್ತರ ಕೊಡ್ತೀನಿ ಸರ್. ಚುನಾವಣಾ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ನ ಒಬ್ಬರು ಸದಸ್ಯರು ಸರ್, ಕಾಂಗ್ರೆಸ್ನ ಸಾಹೇಬರು ನಮಗೆ ಬೇಕಾಗಿಲ್ಲ. ನೀವು ಕೂಡ ಅದನ್ನೇ ಹೇಳ್ತಾ ಇದ್ದೀರಿ. ನಾನಿಲ್ಲ, ನಾವು ಹೇಳಲ್ಲ. ನಾವು ನುಡಿದಂತ ನಡೆಯೋರು ಮಾನ್ಯ ಆನಂದ್ ಸಿಂಗ್ ಶಿಷ್ಯರ್. ಸರ್, ಈಗ ಕಾಂಗ್ರೆಸ್ ಸದಸ್ಯರು ಒಬ್ಬರನ್ನ ಹೈಜಾಕರ್ ಮಾಡಿದ್ರು ಅನ್ನೋಂಥ ಆರೋಪ ಕೇಳಿ ಬರ್ತಾ ಇದೆ. ಹೈಜಾಕ್ ಮಾಡಿದ್ರೆ ಇವಾಗ ಬಂದಲ್ಲ ಕಾಂಗ್ರೆಸ್ ಸದಸ್ಯರು, ಅವ್ರ ಪರವಾಗಿ ಅವ್ರು ವೋಟ್ ಹಾಕಿದ್ದಾರೆ. ಅವ್ರು ಆಬ್ಸೆಂಟ್ ಆದಂಥ ಅಭ್ಯರ್ಥಿ ನಮಗೆ ಎಷ್ಟು ಬಿಜೆಪಿ ಅವರೆಲ್ಲ ಹೈಜಾಕ್ ಮಾಡಿದ್ರು. ಇಲ್ಲ, ಅವ್ರು ಬಂದಿದ್ರೆ ನಾವು ಒಂದು ಮತದಿಂದ ಗೆಲ್ತೀವಿ. ನಮ್ಮಲ್ಲಿ 19 ಮತಗಳಿಲ್ವಲ್ಲ. ಬೇಜಾರಾಗಿ ಯುಜಿಡಿ ಒಂದು ಕುಡಿಯೋ ನೀರು ಸರ್, ಈಗ ಯುಜಿಡಿದು ನಾನು ಹಲವಾರು ಸಲ ಪ್ಲಾನ್ ಮಾಡಿದ್ದೆ. ಇದು ಇವತ್ತು ನನಗೆ ಒಂದು ದೊಡ್ಡ ಅವಕಾಶ. ಯಾಕಂದರೆ ಎಕ್ಸಿಸ್ಟಿಂಗ್ ಹಳೇದೇನು 1974 ಏನು ಯುಜಿಡಿ ಇತ್ತಲ್ಲ, ಅದು ರಾಣಿಪೇಟೆಯಿಂದ ಮೇಲ್ಗಡೆ ಭಾಗಕ್ಕೆ ಏನು ಬರ್ತಾ ಇದೆಯಲ್ಲ, ಆ ಯುಜಿಡಿ ಫೇಲ್ ಆಗಿದೆ. ಅದು ಅಂದರೆ ಏನು ನಾವು ಹೊಸ ಲೈನ್ಗಳು ಆಗ್ತಾ ನಮ್ಮ ಅಮೃತ್ ಸಿಟಿಯವರು ಅಲ್ಲಿ ಬ್ರೇಕ್ ಮಾಡಿದ್ದಾರೆ. ಬಟ್ ಇಟ್ ಈಸ್ ಅ ವೆರಿ ಗುಡ್ ಯುಜಿಡಿ. ಏನು 74ರಲ್ಲಿ ಮಾಡಿರ್ತಕ್ಕಂಥ ವೆರಿ ಗುಡ್ ಯುಜಿಡಿ. ಅದಕ್ಕೋಸ್ಕರ ನಾವು 1.5 ಕೋಟಿ ರೂಪಾಯಿ ಒಂದು ಮಿಷಿನ್ ತರಿಸ್ತಾ ಇದ್ದೀವಿ. ಆ ಮಿಷಿನಿಂದ ನಾವು ಕೆಳಗಡೆಯಿಂದ ಒಂದು ಮಿಷಿನಿಂದ ಆ ಮಣ್ಣಂತ ತಕ್ಕಂತ ಬಂದರೆ ಆಲ್ಮೋಸ್ಟ್ ಆಲ್ ಇಟ್ ವಿಲ್ ಬಿ ಒಂದು 3 to 4 ಮಂತ್ಸಲ್ಲಿ ಹಳೆ ಯುಜಿಡಿ ಕ್ಲಿಯರ್ ಆದರೆ ಇಡೀ ನಗರದಲ್ಲಿ ಯುಜಿಡಿ ಸಮಸ್ಯೆ ಬರೋಲ್ಲ. ಇದನ್ನು ನನ್ನ ಒಂದು ಆಶಯ. ಇದನ್ನ ಮಾಡ್ತೇನೆ. ಪಕ್ಷೇತರ ಸದಸ್ಯರು ತಮ್ಮನ್ನ ಬೆಂಬಲ ಮಾಡೋದಕ್ಕೆ ಕಾರಣ ಏನಿರ್ಬೋದು ಸರ್? ಪಕ್ಷೇತರ ಸದಸ್ಯರೆಲ್ಲ ನಮ್ಮ ಜೊತೆಗೆ ಇದ್ದಾರೆ. ಮೊದಲು ನಾವು ಗೆದ್ದಾಗಿಂದ ಅವ್ರು ನಮ್ಮ ಜೊತೆಯಲ್ಲೇ ಇದ್ದಾರೆ. ಸೊ ಆದ್ರಿಂದ ಅದೇ ಕಾರಣದಿಂದ ಅವರು ನಮಗೂ ಬೆಂಬಲ ಸೂಚಿಸ್ತಾರೆ. 19 ಮತಗಳಿಂದ ವಿಜಯಶಾಲಿಯಾಗಿ ಮಾಡಿದ್ದಕ್ಕೆ ಎಲ್ಲ ನಗರಸಭಾ ಸದಸ್ಯರಿಗೆ ಹೃತ್ಪೂರ್ವಕ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ನಮ್ಮ ಸನ್ಮಾನ್ಯ ಶ್ರೀ ಆನಂದ್ ಸಿಂಗ್ ಸಾಹೇಬರು, ಸಿದ್ಧಾರ್ಥ್ ಸಿಂಗ್ ಅವರು, ಮುನ್ನಾ ಸಿಂಗ್ ಅವರು, ಸಂದೀಪ್ ಸಿಂಗ್ ಅವರು, ಇವರೆಲ್ಲರಿಗೂ ಕೃತಜ್ಞತೆಗಳನ್ನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಜನರಿಗೆ ಏನೇ ಸರ್? ಇನ್ಮೇಲೆ ಹೊಸಪೇಟೆ ಚಿತ್ರಣ ಬದಲಾಗುತ್ತೆ ಅಂತ ನಾನು ಗ್ಯಾರಂಟಿ ಕೊಡೋಕ್ಕೆ ಇಷ್ಟಪಡ್ತೀನಿ. ಹೊಸಪೇಟೆ ಚಿತ್ರಣ ಎಲ್ಲ ಸಮಗ್ರವಾಗಿ ನಮ್ಮ ಮುನ್ಸಿಪಾಲಿಟಿಯಿಂದ ಏನೇನು ಸಾಧ್ಯತೆ ಮ್ಯಾಕ್ಸಿಮಮ್ ಕೆಲಸ ಮಾಡಿ ಆಕ್ಟಿವ್ ಮಾಡಿ ತೋರಿಸ್ತೀವಿ. ಸರ್, ಜಿಡ್ಡುಗಟ್ಟಿದ ವಾತಾವರಣ ಹೋಗಲಾಡಿಸ್ತೀರ ಸರ್? ಜಿಡ್ಡುಗಟ್ಟಿದ ವಾತಾವರಣ ಹೋಗಲಾಡ್ತಾರೆ ಹೋಗಲಾಡಿಸಿ ಎಲ್ಲ ಅಧಿಕಾರಿಗಳೆಲ್ಲ ಫುಲ್ ಆಕ್ಟಿವ್ ಮಾಡಿ ಕಂಪ್ಲೀಟ್ ನಗರಸಭೆ ಚುರುಕುಗೊಳಿಸ್ತೀವಿ. ಗುಡ್ ಲಕ್ ಸರ್. ಇನ್ನೊಂದು, ಈಗ ನಿಮ್ಮ ಸಮಾಜದ ಒಂದು ಗಲಾಟೆ ಇತ್ತು,
ಗದ್ದಲ ಆಯಿತು. ಆಗ ಯಾವುದೂ ಕೂಡ ತಾರ್ಕಿಕ ಅಂತ ಇಲ್ಲಿನ ತನಕ ಕಂಡಿಲ್ಲ. ತಾವೇ ಅಧಿಕಾರಕ್ಕೆ ಬಂದಿದ್ದೀರಿ, ಅಧ್ಯಕ್ಷರಾಗಿದ್ದೀರಿ, ಉಪಾಧ್ಯಕ್ಷರಾಗಿದ್ದೀರಿ. ಈ ಒಂದು ನಿಟ್ಟಿನಲ್ಲಿ ಸ್ಥಳಾಂತರ ಮಾಡ್ತಿರೋ ಅಥವಾ ಏನಾದರೂ ಬರ್ನಿಂಗ್ ವ್ಯವಸ್ಥೆ ಮಾಡ್ತಿರೋ, ಏನು ಮಾಡ್ತೀರಿ ಅಂತ ಸರ್? ಅದ್ರ ಮುಂದೆ ನಾವು ಸಮಾಲೋಚನೆ ಮಾಡಿ ಎಲ್ಲ ಸದಸ್ಯರು ಸಮಾಲೋಚನೆ ಮಾಡಿ ನಿರ್ಣಯ ತಗೊಂಡು. ಓಕೆ ಎನ್ ರೂಪೇಶ್ ಕುಮಾರ್ ಮತ್ತು ಎಂ ಅಸ್ಲಾಂ ಅಂತ. ಎನ್ ರೂಪೇಶ್ ಕುಮಾರ್ ಅವರಿಗೆ 19 ಸಿಂಧುಮತಗಳು ಚಲಾವಣೆ ಆಗಿರ್ತವೆ ಅವರ ಪರವಾಗಿ, ಹಾಗೂ ಎಂ ಅಸ್ಲಾಂ ಅವರ ಪರವಾಗಿ 17 ಸಿಂಧುಮತಗಳು ಚಲಾವಣೆ ಆಗಿರ್ತವೆ. ಇದರಲ್ಲಿ ಎನ್ ರೂಪೇಶ್ ಕುಮಾರ್ ಅವರು ಅತಿ ಹೆಚ್ಚು ಸಿಂಧುಮತಗಳು 19 ಮತಗಳನ್ನು ಪಡೆದಿರ್ತಾರೆ. ಸೊ ಅವರನ್ನು ನಗರಸಭೆಯ ಅಧ್ಯಕ್ಷನಾಗಿ ಆಯ್ಕೆ ಮಾಡಲಾಗಿದೆ. ಅದೇ ರೀತಿ ಉಪಾಧ್ಯಕ್ಷ ಸ್ಥಾನಕ್ಕೆ ಇಬ್ಬರು, JS ರಮೇಶ್ ಗುಪ್ತಾ ಮತ್ತು H ರಾಘವೇಂದ್ರ ಕಣದಲ್ಲಿದ್ದರು. ಅದರಲ್ಲಿ JS ರಮೇಶ್ ಗುಪ್ತಾ ಅವರಿಗೆ 19 ಸಿಂಧುಮತಗಳು ಪರವಾಗಿ ಚಲಾವಣೆ ಆಗಿರ್ತವೆ, ಹಾಗೂ ಶ್ರೀ H ರಾಘವೇಂದ್ರ ಇವರ ಪರವಾಗಿ 17 ಸಿಂಧುಮತಗಳು ಚಲಾವಣೆ ಆಗಿರುತ್ತದೆ. ಇದರಲ್ಲಿ ಅತಿ ಹೆಚ್ಚು JN ರಮೇಶ್ ಗುಪ್ತಾ 29ನೇ ವಾರ್ಡ್ ನಗರಸಭೆ ಹೊಸಪೇಟೆ, ಇವರಿಗೆ 19 ಮತಗಳು ಚಲಾವಣೆ ಆಗಿರುತ್ತೆ. ಪರವಾಗಿ 19 ಮತಗಳು ಚಲಾವಣೆ ಆಗಿರುತ್ತೆ. ಇವರನ್ನು ಹೊಸಪೇಟೆ ನಗರಸಭೆ ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ. ಸರ್ ಗೈರಾಗಿದ್ದಾರೆ ಯಾರು ಸರ್? ಅವರು ಗೈರಾಗಿ ಸದಸ್ಯರು ಅವರು ಗೈರಾಗಿರೋರು ಕೆ ಮಹೇಶ್ ಅಂತ. ಇಷ್ಟೇ ಹಣ ಖರ್ಚು ಮಾಡ್ಬೇಕಂತ ಹೇಳಿದ್ರೆ, ಆದರೆ ನೀವು ಅದಕ್ಕಿಂತ ಖರ್ಚು ಮಾಡಿದ್ರಿ ಅಂತ ಅವರು ಹೋಗಿದ್ದಾರೆ. ನಾನು ಏನು ಉತ್ತರ ಕೊಡಬೇಕೋ ಕಾನೂನು ಉತ್ತರ ನಾನು ಉತ್ತರ. ಸರ್, ಇನ್ನೊಂದು ಹೇಳಿದೆ ಸರ್, ಈಗ ತಾವು ಶಾಸಕರಿಂದ ಸಂಘಟನೆಗಳಿದ್ದಾಗ ವಿಜಯನಗರ ಜಿಲ್ಲೆ ಹೊಸಪೇಟೆಗೆ DMF ಇದೆಯೇನು, DMF ಹಣವನ್ನು ಕೊಡಬಾರ್ದು ಅಂತೇಳಿ ತಾವು ಲೆಟರ್ ಬಂದಿದ್ವಿ. ಈಗ ಸಂಸದರಿದ್ದೀರಿ ಸರ್, ಏನು ಹೇಳ್ತೀವಿ? ನೋಡಿ, ನಾನು ಹೇಳಿದ್ದು ಗೈಡ್ಲೈನ್ಸ್ ಫಾಲೋ ಮಾಡಿ ಅಂತ. ಐ ಆಮ್ ನಾಟ್ ಅಗೇನೆಸ್ಟ್ ದಿ ಕೊಡೋದಕ್ಕೆ ಅಂತ ಯಾವಾಗಲೂ ನಿಯಮ ಮಾಡ್ತಾರೆ. ದೇಶದಾಗೆ ಒಂದು ನಿಯಮ ಇದೆ, ಪ್ರಧಾನಮಂತ್ರಿ ಕರ್ನಾಟಕ ರಾಜ್ಯದಲ್ಲಿ ವಿಶೇಷವಾಗಿ ಗೈಡ್ಲೈನ್ಸ್ ವ್ಯಾಲೇಟ್ ಮಾಡಬಾರ್ದು ಅಂತ ಹೇಳಿದ್ದಾರೆ. ಅಲ್ಲ, ಯಾಕಂದರೆ ಗೈಡ್ಲೈನ್ಸ್ ಫಾಲೋ ಮಾಡಬೇಕಲ್ಲ, ಕಾನೂನು ಅಂತ ನಾವೇ ರಚನೆ ಮಾಡಿದ್ದು ಪಾರ್ಲಿಮೆಂಟಲ್ಲಿ, ಆಮೇಲೆ ಇದರಲ್ಲಿ ಫಾಲೋ ಮಾಡಿದ್ದು. ಅದು ಮಾಡಿ ಅಂತಂದು ನಾನು ಗಮನಕ್ಕೆ ತಂದಿದ್ದೇನೆ. ಅಲ್ಲ ಸರ್, ಅವಾಗ ಶಾಸಕರಿದ್ರಿ, ಈಗ ಸಂಸದರಿದ್ರಿ ಸರ್, ಈಗ ಇಡೀ ಜಿಲ್ಲೆ ನಿಮ್ಗೆ ಬೇಕಾಗುತ್ತೆ, ಅದಕ್ಕೆ ಹೇಳಿದ್ರೆ ಸರ್. ಒಂದು ನಾನು ಹೇಳೋದೇನಿದ್ರೆ, ಅದರಲ್ಲಿ ಒಂದು ಪಾಯಿಂಟ್ ಇತ್ತು, ಏನೊಂದು ಹೊಸ ಜಿಲ್ಲೆಗೆ ನಾವು ಮಾಡ್ತೀವಿ ಅಂತೇಳಿ. ನಾವು ಹೊಸ ಜಿಲ್ಲೆ ಅಂತ ಮಾಡಿದಾಗ ಆ್ಯಕ್ಚುಲಿ ಅದರಲ್ಲಿ ಎಲ್ಲಿ ಡಿಫ್ರೆನ್ಸೇಟ್ ಇದೆ ನೋಡಿ, ಕಾನೂನೇನಿದೆ ಆರ್ಟಿಕಲ್ 371 ಎದಕ್ಕೆ ಮಾಡಿದ್ದು, ಎಲ್ಲಿ ಅಭಿವೃದ್ಧಿ ಹೊಂದಿದ ತಾಲೂಕುಗಳಿದ್ದಾವೆ, ಜಿಲ್ಲೆಗಳಿದ್ದಾವೆ, ಅದಕ್ಕೆ ತಾರತಮ್ಯ ಸರಿದೂಗಿಸಬೇಕು. ಬೇರಿದ್ದ ಅಡ್ಮಿನಿಸ್ಟ್ರೇಟಿವ್ ಲ್ಯಾಪ್ಸಸ್ ಅಂತೇಳಿ ಇವತ್ತು ಆರ್ಟಿಕಲ್ 371 ಕೊಟ್ಟು ಮಾಡಿರ್ತಕ್ಕಂಥದ್ದು. ಅದೇ ಥರ ಗಣಿ ಪ್ರದೇಶದಲ್ಲಿ ಎಷ್ಟು ನೋವು ತಿಂದಿದ್ದಾರೆ, ಏನು ತಿಂದರೆ ಅದು ನೋಡಿ ಮಾಡ್ತಕ್ಕಂಥದ್ದು, ಅದು ಗೈಡ್ಲೈನ್ಸ್ ಮಾಡೋದು. ಗೈಡ್ಲೈನ್ಸ್ ಫಾಲೋ ಮಾಡಿ ಅಂತ ನಾನು ಹೇಳಿದ್ದೇನೆ ಅಷ್ಟೇ. ಅಲ್ಲ ಸರ್, ಈಗ ಅದೇ ಸ್ಟ್ಯಾಂಡರ್ಡ್ ಇವತ್ತಿಗೂ ಗೈಡ್ಲೈನ್ಸ್ ಫಾಲೋ ಮಾಡಿ ಅಂತಲೇ ಹೇಳ್ತಾ ಇದ್ದೀನಿ.